ದೆಹಲಿಯಲ್ಲಿ ಕುರ್ಚಿ ಕ್ಲೈಮ್ಯಾಕ್ಸ್ಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಜೊತೆ ಮತ್ತೆ ಮೀಟಿಂಗ್ ಅನ್ನ ಹೈಕಮಾಂಡ್ ವರಿಷ್ಠರು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಜೊತೆಗೆ ನಾಯಕರಿಂದ ಮತ್ತೆ ಪ್ರತ್ಯೇಕ ಸಭೆ. ದೆಹಲಿಯಲ್ಲಿ ಕುರ್ಚಿ ಕ್ಲೈಮ್ಯಾಕ್ಸ್ಗೆ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಜೊತೆ ಮತ್ತೆ ಮೀಟಿಂಗ್. ಸಿದ್ದರಾಮಯ್ಯ ಅವರೊಟ್ಟಿಗೆ ನಾಯಕರಿಂದ ಮತ್ತೆ ಪ್ರತ್ಯೇಕ ಸಭೆ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರನ್ನ ಹೊರಗಿಟ್ಟು ಹೈಕಮಾಂಡ್ ನಿಂದ ಆಗ್ತಾ ಇರುವಂತ ಮೀಟಿಂಗ್ ಇದು. ರಾಹುಲ್, ವೇಣುಗೋಪಾಲ್, ಸುರ್ಜೇವಾಲಾ, ಖರ್ಗೆ ಸಭೆ ನಡೆಸ್ತಾ ಇದ್ದಾರೆ. ತಾರ್ಕಿಕ ಅಂತ್ಯಕ್ಕೆ ಇದನ್ನ ತರೋದಕ್ಕೆ ಹೈಕಮಾಂಡ್ ಡಿಸೈಡ್ ಮಾಡಿದೆ. ಎಲ್ಲಿವರೆಗೂನಪ್ಪ ಅಂತ ಅಂದ್ರೆ ಇವತ್ತು ಸಂಜೆ 7 ಗಂಟೆವರೆಗೂ ಕೂಡ ಸಭೆ ಮಾಡುವುದಕ್ಕೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿದೆ. ಕಾಂಗ್ರೆಸ್ ಗೊಂದಲಕ್ಕೆ ಹಿಂದೆ ತೆರೆ ಬೀಳುತ್ತಾ? ಹಾಗಾದ್ರೆ ಗೊಂದಲಕ್ಕೆ ತೆರೆ ಎಳಿಲೇಬೇಕು ಅಂತ ಹೈಕಮಾಂಡ್ ಚರ್ಚೆ ಮಾಡ್ತಾ ಇದೆ. ಹಾಗಾಗಿನೇ ಮ್ಯಾರಥಾನ್ ಮೀಟಿಂಗ್ ಆಗ್ತಾ ಇರೋದು. ಇವತ್ತು ಹೈಕಮಾಂಡ್ ನಿಂದ ಸ್ಪಷ್ಟ ನಿರ್ಧಾರ ಹೊರ ಬರಬಹುದಾದಂತಹ ಸಾಧ್ಯತೆ ದಟ್ಟವಾಗಿದೆ. ಅಥವಾ ನಿರ್ಧಾರವನ್ನ ಒಂದಷ್ಟು ದಿನ ಕಾಯ್ದಿರಿಸಬಹುದಾದಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಆಲ್ಮೋಸ್ಟ್ ಇವತ್ತೇ ಫೈನಲ್ ಮಾಡಬಹುದು, ಅಥವಾ ಸುದೀರ್ಘವಾದಂತ ಚರ್ಚೆ ಎಲ್ಲ ಆದ ನಂತರದಲ್ಲಿ ಒಂದಷ್ಟು ದಿನ ಇದನ್ನ ಕಾಯ್ದಿರಿಸಬಹುದಾದಂತ ಸಾಧ್ಯತೆ ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬಟ್ ಈ ಬಾರಿ ಅಂತೂ ಹೈಕಮಾಂಡ್ ಈ ವಿಚಾರವನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿರೋದಂತೂ ಕ್ಲಿಯರ್. ಬಿಕಾಸ್ ಇದನ್ನ ಹೀಗೆ ಬಿಟ್ರೆ ಕಾರ್ಯಕರ್ತರಿಗಾಗಿರ್ಬೋದು ಅಥವಾ ವಿಪಕ್ಷಗಳಿಗಾಗಿರ್ಬೋದು ಆಹಾರ ಆಗ್ತಾ ಇದ್ದೀವಿ. ಬಿಕಾಸ್ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಹೇಗಾದ್ರೂ ಮಾಡಿ ಮುಂದಿನ ಅವಧಿಗೆ ಕಾಂಗ್ರೆಸ್ ಸರ್ಕಾರವನ್ನ ಕೆಳಗಿಳಿಸಬೇಕು ಅಂತೇಳಿ ಅಥವಾ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ಬಟ್ ಕಾಂಗ್ರೆಸ್ನಲ್ಲೇನೆ ಈ ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ಲಾರಿಟಿ ಇಲ್ಲ. ಹಂಗಾಗಿ ಮ್ಯಾರಥಾನ್ ಮೀಟಿಂಗ್ ಅಂತೂ ನಡೀತಾ ಇದೆ. ಬೆಳಿಗ್ಗೆ 11 ಗಂಟೆಗೆ ಶುರು ಆಯಿತು. ಸುದೀರ್ಘ 3-4 ಗಂಟೆಗಳ ಕಾಲ ಚರ್ಚೆ ಆಯಿತು. ಅದಾದ್ಮೇಲೆ ಒಂದು ಲಂಚ್ ಬ್ರೇಕು. ಆ ಲಂಚ್ ಆದ ನಂತರದಲ್ಲಿ ಮತ್ತೆ ಹೇಗೇನು ಈಗ 2ನೇ ಹಂತದ ಮಾತುಕತೆ ನಡೀತಾ ಇದೆ. ಎಲ್ಲಿವರೆಗೂ ಅಂತಂದ್ರೆ 7 ಗಂಟೆವರೆಗೂ ಕೂಡ ಮೀಟಿಂಗ್ ಮಾಡೋದಕ್ಕೆ ಹೈಕಮಾಂಡ್ ಡಿಸೈಡ್ ಮಾಡಿದೆ. ಸೊ ಅಲ್ಲಿಗೆ ಆಲ್ಮೋಸ್ಟ್ ಒಂದು ಚಾನ್ಸಸ್ ಏನಪ್ಪಾ ಅಂತ ಅಂದ್ರೆ ಇವತ್ತೇ ನಾಯಕತ್ವದ ಗೊಂದಲ ಏನಿದೆ ಅದು ಬಗೆಹರಿಬಹುದು, ಅಥವಾ ಅದಕ್ಕೊಂದು ಫುಲ್ ಸ್ಟಾಪ್ ಬೀಳಬಹುದು, ಅಥವಾ ಈ ಸುದೀರ್ಘ ಚರ್ಚೆ ಎಲ್ಲ ಆದ ನಂತರದಲ್ಲಿ ಒಂದಷ್ಟು ದಿನ ಇದನ್ನ ಕಾಯ್ದಿರಿಸಬಹುದಾದಂಥ ಸಾಧ್ಯತೆ ಕೂಡ ಇದೆ. ಸೊ ಈ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನ್ ಮಾಡುತ್ತೆ ಅನ್ನುವಂಥದ್ದೇ ಸದ್ಯ ಇರುವಂತ ಪ್ರಶ್ನೆ. ಬಿಕಾಸ್ ಡಿ ಕೆ ಶಿವಕುಮಾರ್ ಅವರಂತೂ ಲಾಸ್ಟ್ ಚಾನ್ಸು. ಇನ್ನು ಬಿಟ್ರೆ ಮತ್ತೆ ಆಗೋದು ಬಹಳ ಕಷ್ಟ. ಉಳಿದಿರೋದೇ 2 ವರ್ಷ. ಈಗ 2.5 ವರ್ಷ ಆದಾಗಿಂದ ಶುರುವಾಗಿದ್ದು ಕಳೆದ 6-7 ತಿಂಗಳಿಂದನೂ ಏನು ನಡೀತಾ ಇದೆಯಲ್ಲ ಈ ಜಟಾಪಟಿ ಕಾಂಗ್ರೆಸ್ನಲ್ಲಿ, ಈ ಕುರ್ಚಿ ಕಿತ್ತಾಟಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು. ನಾನಾ ಕಾರಣಗಳಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಎಲ್ಲಿವರೆಗೂ ಕೂಡ ಈ ವಿಚಾರಕ್ಕೆ ತಲೆ ಹಾಕಿರಲಿಲ್ಲ ಅಥವಾ ಕೈ ಹಾಕಿರಲಿಲ್ಲ. ಬಟ್ ಈಗಂತೂ ಅದನ್ನು ಸೀರಿಯಸ್ ಆಗಿ ತಗೊಂಡು ಮ್ಯಾರಥಾನ್ ಮೀಟಿಂಗ್ ಮಾಡ್ತಾ ಇದೆ ಹೈಕಮಾಂಡ್. ನೋಡಿ, ಇದೆಲ್ಲದರ ನಡುವೆ ದೆಹಲಿಯಲ್ಲಿ ಪವರ್ ಶೋ ಮಾಡ್ತಾ ಇದ್ದಾರಾ ಸಿದ್ದರಾಮಯ್ಯ ಅವರು. ಬಿಕಾಸ್ ದೆಹಲಿಗೆ ಸಿದ್ದರಾಮಯ್ಯ ಅವರು ಒಬ್ಬರೇ ಹೋಗಿಲ್ಲ, ಮೊದಲಿಗೆ ಅವರ ಟೀಮ್ ಸಮೇತ ಹೋಗಿದ್ದಾರೆ. ಆದ್ರೆ ಡಿ ಕೆ ಟೀಮ್ ಮಾತ್ರ ರಾಜ್ಯದಲ್ಲೇ ಠಿಕಾಣಿ ಹೂಡಿದೆ.
ದೆಹಲಿಗೆ ಹೋಗದೆ ಡಿಕೆ ಟೀಮ್ ಸೈಲೆಂಟ್ ಆಗಿರೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡಿಕೆ ಬಣ ಏನಿದೆ, ಅವ್ರು ಯಾರು ಕೂಡ ಅವ್ರ ಆಪ್ತರಲ್ಲಿ ಗುರುತಿಸಿಕೊಂಡಿರುವಂತ ನಾಯಕರು ಡೆಲ್ಲಿಗೆ ಹೋಗಿಲ್ಲ. ಇಷ್ಟು ದಿನ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು, ಅವ್ರಿಗೊಂದು ಅವಕಾಶ ಸಿಗ್ಬೇಕು, ಹಾಗೇ ಆಗ್ತಾರೆ ಅಂತ ಪಟ್ಟು ಹಿಡಿದಿದ್ದಂತ ಟೀಮ್ ಇವತ್ತು ಸೈಲೆಂಟ್ ಆಗಿದೆ. ದೆಹಲಿಗೆ ಹೋಗದೆ ರಾಜ್ಯದಲ್ಲಿ ಡಿಕೆ ಟೀಮ್ ಸೈಲೆಂಟ್ ಮೋಡ್ಗೆ ಜಾರಿರೋದು. ಅತ್ತ ಸಿದ್ದರಾಮಯ್ಯ ಅವರು ಪವರ್ ಶೋ ಮಾಡ್ತಾ ಇರೋದಂತೂ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಸಾಕಷ್ಟು ಚಾನ್ಸಸ್ಗಳಿರೋದು. ಯಾಕಂತಂದ್ರೆ ಆಲ್ಮೋಸ್ಟ್ ಈಗ ಹೈಕಮಾಂಡ್ ಮುಂದೆ ಕೂಡ ಹೇಗಾದ್ರೂ ಮಾಡಿ ನಾಯಕತ್ವ ಬದಲಾವಣೆಯ ವಿಚಾರವನ್ನ, ಈ ಗೊಂದಲವನ್ನ ಬಗೆಹರಿಸಬೇಕು ಇಲ್ಲಿಗೇನೆ. ಇದನ್ನ ಇನ್ನೂ ಒಂದಷ್ಟು ದಿನ ಜೀವಂತವಾಗಿ ಇಡ್ತಾ ಹೋದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದಂತೂ ಗ್ಯಾರಂಟಿ. ಅದರಲ್ಲೂ ಮುಂಬರುವಂತ ಚುನಾವಣೆಗಳಿಗೆ ವಿಪಕ್ಷಗಳಿಗೆ ಆಹಾರ ಆಗೋದು ಕೂಡ ಪಕ್ಕ. ಸೊ ಹಾಗಾಗಿ ಅದನ್ನೆಲ್ಲ ತಲೆಲಿಟ್ಕೊಂಡಿರುವಂತ ಹೈಕಮಾಂಡು ಈ ವಿಚಾರದಲ್ಲಿ ಅಳೆದು ತೂಗಿ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದಂತಹ ಇಕ್ಕಟ್ಟಿನ ಸನ್ನಿವೇಶದಲ್ಲಂತೂ ಸಿಗಾಕೊಂಡಿದೆ. ಕ್ಯಾಬಿನೆಟ್ ರಿಶಫಲ್ ಆಗಬೇಕು ಅಥವಾ ಮುಂಬರುವಂಥ ಚುನಾವಣೆಗಳನ್ನು ತಲೆಲಿಟ್ಕೊಂಡು ಇವಾಗ ಪಕ್ಷ ಸಂಘಟನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಮತ್ತೆ ಮುಂಬರುವಂಥ ಚುನಾವಣೆಯಲ್ಲೂ ಕೂಡ ಶತಾಯಗತಾಯ ನಾವೇ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಲಿಂದಲೇ ಪ್ರಿಪ್ರೇಷನ್ಗಳು ನಡೀತಾ ಇದೆ. ಸೊ ಹಾಗಾಗಿ ಹೈಕಮಾಂಡ್ ಈಗ ಮ್ಯಾರಥಾನ್ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಒಂದು ನಿರ್ಧಾರಕ್ಕಂತೂ ಬರ್ಬೋದಾದಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ಅದರ ಜೊತೆಗೆ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಇಬ್ರು ಕೂಡ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ವೀರೇಶ್, ಈಗ ಒಂದ್ ಕಡೆ ಬೆಳಗ್ನಿಂದ ಶುರುವಾಗಿರುವಂತ ಈ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇದೆಯಲ್ಲ, ಸಿದ್ದರಾಮಯ್ಯ ಅವರು ಒಂದ್ ಕಡೆ ಪವರ್ ಶೋ ಮಾಡ್ತಾ ಇರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ ಅವರೊಟ್ಟಿಗೆ ಪ್ರತ್ಯೇಕ ಮಾತುಕತೆ ಆಗ್ತಾ ಇದೆಯಲ್ಲ, ಆ ಮೀಟಿಂಗ್ ನ ಇನ್ಸೈಡ್ ಡೀಟೇಲ್ಸ್ ಏನು ವೀರೇಶ್? ಇದೀಗ ರಣರೋಚಕ ಟ್ವಿಸ್ಟ್ಗೆ ಕಾರಣ ಆಗ್ತಾ ಇರುವಂತದ್ದು ದೆಹಲಿಯ ಎಐಸಿಸಿಯ ಕಚೇರಿಯಲ್ಲೇ ಬೆಳಗ್ಗೆಯಿಂದನೂ ಸಹ ಮ್ಯಾರಥಾನ್ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ನಡೀತಾ ಇರುವಂತದ್ದು. ಬೆಳಗ್ಗೆಯೂ ಸಹ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರುಗಳ ಭೇಟಿಗೆ ಮತ್ತು ಅವರ ಮೀಟಿಂಗ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಸಚಿವರುಗಳ ಜೊತೆಗೆ ಮೀಟಿಂಗ್ ಅನ್ನು ಸಹ ಮಾಡಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ವೇಳೆಯಲ್ಲೂ ಸಹ ಹೈಕಮಾಂಡ್ ನಾಯಕರುಗಳ ಮುಂದೆ ಏನೆಲ್ಲ ಮಾತುಕತೆಗಳನ್ನ ಆಡಬೇಕು, ಹೈಕಮಾಂಡ್ ನಾಯಕರುಗಳ ಮುಂದೆ ಏನೆಲ್ಲ ಪಟ್ಟಣ ಇಡಬೇಕು ಅನ್ನೋದ್ರ ಬಗ್ಗೆನೂ ಸಹ ಸಿಎಂ ಸಿದ್ದರಾಮಯ್ಯನವರು ಎಲ್ಲ ರೀತಿಯಾದಂತಹ ತಂತ್ರಗಳನ್ನ ಮಾಡಿಕೊಂಡೇನೆ ಎಐಸಿಸಿ ಕಚೇರಿನ ಪ್ರವೇಶ ಮಾಡಿರುವಂತದ್ದು. ಎಐಸಿಸಿ ಕಚೇರಿನ ಪ್ರವೇಶ ಮಾಡಿದ ಬಳಿಕ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಆಗೋದಕ್ಕಿಂತ ಮುಂಚಿತವಾಗಿನೇ ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಎಐಸಿಸಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೇಣುಗೋಪಾಲ್ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡಿರುವಂತದ್ದು. ಇದಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ, ಖರ್ಗೆ ಮತ್ತು ಕೆಸಿ ವೇಣುಗೋಪಾಲ್ ಅವರು ಸುದೀರ್ಘವಾದಂತಹ ಚರ್ಚೆಯನ್ನು ಸಹ ಮಾಡಿದ್ರು. ಅದಾದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೂ ಸಹ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಅವರು ಚರ್ಚೆಯನ್ನ ಮಾಡಿದ್ರು. ಇದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಚರ್ಚೆ ಮಾಡಿರುವಂತದ್ದು ಸಹ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ರಾಜ್ಯದ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಹೈಕಮಾಂಡ್ ನಾಯಕರುಗಳ ಮುಂದೆ ಪಟ್ಟಣ ಇಟ್ಟಿರುವಂತದ್ದು, ಹಕ್ಕೊತ್ತಾಯವನ್ನು ಸಹ ಮಾಡಿರುವಂತದ್ದು. ಹೀಗಾಗಿ ಹೈಕಮಾಂಡ್ ನಾಯಕರುಗಳು ಅಳೆದು ತೂಗಿ ರಾಜ್ಯದ ವಿಚಾರದಲ್ಲಿ, ರಾಜ್ಯದ ಮುಂದಿನ ಕಾಂಗ್ರೆಸ್ ಭವಿಷ್ಯದ ವಿಚಾರಕ್ಕೆ ಸಂಬಂಧಿಸಿದಂತೆ ಎಲ್ಲ ರೀತಿಯಾದಂತಹ ನಿರ್ಧಾರಗಳನ್ನು ಸಹ ಮಾಡ್ತಾ ಇರುವಂತದ್ದು. ಸತತವಾಗಿ 5 ರಿಂದ 6 ಗಂಟೆಗಳ ಕಾಲ ಸುದೀರ್ಘವಾದಂತಹ ಮೀಟಿಂಗ್ ಆಗಿರುವಂತದ್ದು. ಹೀಗಾಗಿ ರಾಜ್ಯ ಕಾಂಗ್ರೆಸ್ನ ವಿಚಾರಕ್ಕೆ ಸಂಬಂಧಿಸಿದ ಇಲ್ಲಿನ ಬಿಕ್ಕಟ್ಟಾಗಿರ್ಬೋದು, ಗೊಂದಲಗಳಿಗೆ ಒಂದು ತೆರೆ ಎಳೆಯಲೇಬೇಕಾದಂತಹ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಆಗಿರುವಂತದ್ದು. ಯಾಕಂತಂದ್ರೆ ಒಂದ್ ಕಡೆ ಈಗಾಗಲೇ ಆಡಳಿತ ಯಂತ್ರ ಕುಸಿತಾ ಇದೆ ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇರುವಂತದ್ದು ಮತ್ತು ಪಕ್ಷದ ನಾಯಕರುಗಳೇ ಬಹಿರಂಗವಾಗಿ ಮಾತನಾಡ್ತಾ ಇರುವಂತದ್ದು. ಈ ಗೊಂದಲಗಳಿಗೆ ಒಂದು ತೆರೆ ಎಳೆಯಲೇಬೇಕು, ಅದು ಅನಿವಾರ್ಯ ಅನ್ನೋ ಒಂದು ಬಹಿರಂಗವಾದಂತಹ ಮಾತುಗಳನ್ನ ಹೇಳ್ತಾ ಇರುವಂತದ್ದು.
ಈ ಎಲ್ಲ ವಿಚಾರಗಳನ್ನೇ ಗಮನದಲ್ಲಿಟ್ಕೊಂಡು ಈಗಾಗಲೇ ಎಐಸಿಸಿ ದಲ್ಲಿನೇ ಈ ರೀತಿಯಾದಂತಹ ಚರ್ಚೆ ಆಗ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಅವರನ್ನ ಬದಲಾವಣೆ ಮಾಡೋದಾದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟವನ್ನ ಕಟ್ಟೋದಾದ್ರೆ ಏನೆಲ್ಲ ಚರ್ಚೆಗಳಾಗಬೇಕು, ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೋಬೇಕು ಮತ್ತು ಪಕ್ಷದ ಒಳಗಡೆ ಏನೆಲ್ಲ ಬದಲಾವಣೆಗಳ ಆಗ್ಬೇಕು ಅನ್ನೋ ನಿಟ್ಟಿನಲ್ಲೂ ಸಹ ಎಐಸಿಸಿ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗಿರುವಂತದ್ದು. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯನವ್ರನ್ನ ಏಕಾಏಕಿಯಾಗಿ ಸಿಎಂ ಸ್ಥಾನದಿಂದ ಕೆಳಗಿಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನು ಸಹ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಕಾರಣ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಮುಂದಿನ ಚುನಾವಣೆಗಳ ಭವಿಷ್ಯವನ್ನ ಇಟ್ಕೊಂಡು ನೋಡೋದಾದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಹ ಪಕ್ಷಕ್ಕೆ ಸಾಕಷ್ಟು ಅನಿವಾರ್ಯ ಆಗಿರುವಂತದ್ದು. ಅವರ ಪಕ್ಷ ಸಂಘಟನೆ ಆಗಿರ್ಬೋದು ಮತ್ತು ಯುವ ನಾಯಕರುಗಳನ್ನ ಮುಂದಾಳತ್ವ ವಹಿಸುವಂತ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರಗಳನ್ನ ಇಟ್ಕೊಂಡೇ ಇವತ್ತು ಎಐಸಿಸಿ ಮಟ್ಟದಲ್ಲಿ ಸುದೀರ್ಘವಾದಂತಹ ಚರ್ಚೆ ಆಗಿರುವಂತದ್ದು. ಎಐಸಿಸಿ ಮಟ್ಟದಲ್ಲಿ ಇವತ್ತೇ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಸಂದೇಶ ರಾಜ್ಯ ನಾಯಕರುಗಳಿಗೆ ರವಾನೆ ಆಗುವಂತ ಸಾಧ್ಯತೆಗೂ ಸಹ ದಟ್ಟವಾಗಿರುವಂತದ್ದು. ಇನ್ನೊಂದು ಕಡೆ ಇಬ್ಬರು ನಾಯಕರುಗಳ ವಾದ ಮತ್ತು ಪ್ರತಿವಾದವನ್ನು ಸಹ ಆಲಿಸಿ ಕೆಲ ದಿನಗಳ ಕಾಲ ಕಾದು ನೋಡುವ ತಂತ್ರಕ್ಕೆ ಹೈಕಮಾಂಡ್ ಮೊರೆ ಹೋಗುವಂತ ಸಾಧ್ಯತೆಗಳು ಸಹ ದಟ್ಟವಾಗಿರುವಂತದ್ದು. ಹೀಗಾಗಿ ಇವತ್ತು ಬಹುತೇಕವಾಗಿ ರಾಜ್ಯ ಕಾಂಗ್ರೆಸ್ನ ಅಧಿಕಾರ ಹಂಚಿಕೆ ಮತ್ತು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಒಂದು ಕ್ಲೈಮ್ಯಾಕ್ಸ್ ಬಹುತೇಕವಾಗಿ ಸಿಗುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಪ್ರಭು. ಓಕೆ ವೀರೇಶ್, ಹಾಗೇರಿ ನಾನು ಮಾತನಾಡಿಸ್ತೀನಿ. ದುರ್ಗೇಶ್, ಮತ್ತೊಂದ್ ಕಡೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ಇಷ್ಟು ದಿವಸ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅವ್ರಿಗೊಂದು ಚಾನ್ಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಂತಹ, ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಂತ ಯಾವುದೇ ಲೀಡರ್ಸ್ಗಳು ಕೂಡ ಡೆಲ್ಲಿಗೆ ಹೋಗಿಲ್ಲ. ಬಟ್ ಸಿದ್ದರಾಮಯ್ಯ ಅವರು ತಮ್ಮ ಟೀಮ್ ಜೊತೆಗೆ ಹೋಗಿರೋದು, ಅಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಎಸ್ ಪ್ರಭು, ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗ್ತಿದ್ದಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಪರ ಬಣಗಳು ಕ್ರಿಯೇಟ್ ಆಗಿತ್ತು. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಪರ ಸಾಲು ಸಚಿವರು ಅಂದ್ರೆ ಹೈಕಮಾಂಡ್ ನಾಯಕರನ್ನ ಮನವೊಲಿಸುವ ನಿಟ್ಟಿನಲ್ಲೂ ಕೂಡ ಜಿ ಪರಮೇಶ್ವರ್ ಆಗಿರಬಹುದು, ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್, ಜಮೀರ್ ಅಹಮದ್ ಸೇರಿದಂತೆ ಹಲವಾರು ನಾಯಕರು ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತ ಕೆಲಸವನ್ನು ಮಾಡ್ತಾ ಇದ್ರು. ಜೊತೆಗೆ ಬಹಳ ಮುಖ್ಯವಾಗಿ ಬಿ ಕೆ ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನು ನಡೆಸಿದ್ರು. ಇತ್ತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪರ 30ಕ್ಕೂ ಹೆಚ್ಚು ನೂತನವಾಗಿರುವ ಶಾಸಕರು ಮತ್ತು ಅನುಭವ ಇರುವಂತಹ ಶಾಸಕರೆಲ್ಲರೂ ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಚರ್ಚೆ ಮಾಡಿದ್ರು. ಆದರೆ ಈಗ ಸದ್ಯ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುಲಾವ್ ನೀಡುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣ ಫುಲ್ ಆಕ್ಟಿವ್ ಆಗಿದೆ. ಇತ್ತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣ ಯಾಕೋ ಒಂದ್ ಕಡೆ ನಿರಾಸಕ್ತಿಯನ್ನು ತೋರಿಸ್ತಾ ಇದೆ. ಪಕ್ಷದಲ್ಲಿ ಏನು ಹೇಳಿಕೆಗಳನ್ನ ಕೊಟ್ಟಿರೋದಕ್ಕೆ ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ ಇವತ್ತು ಶಿವರಾಜ್ ಬಸವಗಂಗಾ ಹೇಳ್ತಾರೆ. ಹೀಗಾಗಿ ಅವ್ರು ಹೇಳಿರುವಂತಹ ಹೇಳಿಕೆ ಒಂದ್ ಕಡೆ ಆದ್ರೆ, ಇಕ್ಬಾಲ್ ಹುಸೇನ್ ಅವರು ಕೂಡ ಮೌನಕ್ಷಣ್ಣಾಗಿದ್ದಾರೆ. ಮಾಗಡಿ ಬಾಲಕೃಷ್ಣ ಅವರು ಕೂಡ ಸೈಲೆಂಟ್ ಆಗಿರುವಂತದ್ದು. ಒಂದಿಷ್ಟು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು ಕೂಡ ಮಾಗಡಿ ಬಾಲಕೃಷ್ಣ ಅವರು ಕೂಡ ಸಿಎಂ ಬದಲಾವಣೆ ಡಿ ಕೆ ಶಿವಕುಮಾರ್ ಅವರ ನೆಕ್ಸ್ಟ್ ಆಪ್ಷನ್ ಅನ್ನುವಂತ ಮಾತನ್ನ ಅಷ್ಟೇ ಹೇಳಿದ್ರೆ, ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿಯ ಒತ್ತಡವನ್ನು ಹೇರಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನು ತೆಗೆದುಕೊಂಡು ಹೋಗಬೇಕು ನಿಟ್ಟಿನಲ್ಲಿ ಸಾಲು ಡಿನ್ನರ್ ಮೀಟಿಂಗ್ ಮಾಡ್ತಿದ್ದ ನಾಯಕರು ಸೈಲೆಂಟ್ ಆಗಿರೋದಕ್ಕೆ ಒಂದಿಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ತಪ್ಪತ್ತಾ ಸಿಎಂ ಸಿದ್ದರಾಮಯ್ಯ ಅವರು ಅವಕಾಶವನ್ನು ಬಿಟ್ಟುಕೊಟ್ಟರು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅಧಿಕಾರವನ್ನು ಏರೋದಕ್ಕೆ ಕೂಡ ಒಂದಿಷ್ಟು ಹಿಂದೇಟನ್ನು ಹಾಕ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಇರುವಂತದ್ದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಏನು ಸಿಎಂ ಪಟ್ಟಕ್ಕಾಗಿ ಕನಸು ಕಾಣ್ತಾ ಇದ್ರು, ಅವರು ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಇರುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಅವ್ರ ಜೊತೆಗೆ ಸಾಕಷ್ಟು ನಾಯಕರು ದೆಹಲಿಗೆ ತೆರಳ್ತಾ ಇದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಇವತ್ತು ಹೋಗಿರುವಂತದ್ದು ಡಿ ಕೆ ಸುರೇಶ್, ಎನ್ ಎ ಹ್ಯಾರಿಸ್ ಮತ್ತು ಕುಣಿಗಲ್ ರಂಗನಾಥ್ 3-4 ಜನ ಅಷ್ಟೇ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಹೋಗಿರುವಂತದ್ದು. ಇದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗೆ ನಿಂತ ನೂತನ ಶಾಸಕರು ಕೂಡ ದೆಹಲಿ ಪ್ರವಾಸವನ್ನು ಕೈಗೊಂಡಿಲ್ಲ. ಇತ್ತ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಸಭೆಯ ಬಳಿಕ ಮುಂದಿನ ದಿನಗಳಲ್ಲಿ ಏನಾದರೂ ಪ್ಲಾನ್ ಅನ್ನು ಮಾಡಿಕೊಂಡು ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ಹೈಕಮಾಂಡ್ ನಾಯಕರ ಜೊತೆಗೆ ಯಾವುದೇ ರೀತಿಯಂತ ವಿರೋಧವನ್ನು ಕಟ್ಟಿಕೊಳ್ಳಬಾರದು. ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೂ ಒಳ್ಳೆಯವಾಗಿ ಸಿಎಂ ಪಟ್ಟವನ್ನು ತೆಗೆದುಕೊಳ್ಬೇಕನ್ನುವಂಥದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಪಟ್ಟು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಅಧಿಕಾರಾವಧಿಯನ್ನ ಯಾವಾಗ ಬಿಟ್ಟುಕೊಡ್ತಾರೆ, ಅವರ ಅಧಿಕಾರ ಬಿಟ್ಟುಕೊಟ್ಟ ಬಳಿಕ ನನಗೆ ಅವಕಾಶ ಸಿಗುತ್ತೆ ಅಂತ ಕಾಯ್ದಂತ ಡಿ ಕೆ ಶಿವಕುಮಾರ್ ಸೈಲೆಂಟ್ ಗೇಮ್ ಆಡೋದ್ರಲ್ಲಿ ಮತ್ತು ತಾಳ್ಮೆ ಮತ್ತು ತಂತ್ರಗಾರಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಎತ್ತಿದ ಕೈ. ಹೀಗಾಗಿ ಅವರು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಅವರನ್ನ ಹೈಕಮಾಂಡ್ ನಾಯಕರು ಕರೆದು ಸಭೆಯನ್ನು ಮಾಡ್ತಿದ್ದಾರೆ. ಅವ್ರ ಜೊತೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೂ ಸಭೆಯನ್ನು ನಡೆಸಿದ್ದಾರೆ. ಸಿಎಂ ಅವರ ವಾದ ಏನು ಅನ್ನೋದನ್ನ ಲೆಕ್ಕಾಚಾರ ಇಟ್ಕೊಂಡೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿರ್ಧಾರ ಮಾಡಬೇಕು ಅನ್ನುವಂತಹ ಒಂದು ತಂತ್ರವನ್ನ ಡಿ ಕೆ ಶಿವಕುಮಾರ್ ಹೂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗುತ್ತೆ. ಒಂದ್ ಕಡೆ ಸರ್ಕಾರಕ್ಕೆ 3 ವರ್ಷ ತುಂಬಿದೆ, ಸಚಿವ ಸಂಪುಟ ಪುನರಚನೆ ಕೂಡ ಆಗಬೇಕು. ಜೊತೆಗೆ ನೂತನವಾಗಿ ಆಯ್ಕೆ ಆಗಿರುವಂತವರು 2-3 ಬಾರಿ ಆಯ್ಕೆ ಆಗಿರುವಂತದ್ದು ಹಿರಿಯ ಶಾಸಕರೆಲ್ಲರೂ ಕೂಡ ಸಚಿವಾಕಾಂಕ್ಷಿಗಳಾಗಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಕ್ಕರೆ ಅವರ ಒಂದು ಕ್ಯಾಬಿನೆಟ್ ನಲ್ಲಿ ಯಾರೆಲ್ಲ ಇರಬೇಕನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಒಂದು ನಿರ್ಧಾರವನ್ನ
ಮತ್ತು ಹೈಕಮಾಂಡ್ ನಾಯಕರ ತೀರ್ಮಾನವನ್ನ ಕಾಯ್ದು ನೋಡುವ ತಂತ್ರದ ಮೂಲಕ ಡಿಕೆ ಶಿವಕುಮಾರ್ ಅವರು ತಮ್ಮ ಒಂದು ಅಧಿಕಾರಕ್ಕೆ ಸಿಕ್ಕರೆ ಯಾರನ್ನೆಲ್ಲ ಇನ್ ಮಾಡ್ಕೊಳ್ಬೇಕು, ಸಚಿವ ಸಂಪುಟದಿಂದ ಯಾರಿಗೆ ಹೊರಗೆ ಹಾಕಬೇಕು ಅನ್ನೋದ ಲೆಕ್ಕಾಚಾರದಲ್ಲಿ ಇರುವಂತದ್ದು. ಹೀಗಾಗಿ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡೋಣ. ಅದಾದ ಬಳಿಕ ನಮ್ಮ ನಿರ್ಧಾರವನ್ನ ಹೈಕಮಾಂಡ್ಗೆ ಹೇಳೋಣ ಅನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ತಂತ್ರವನ್ನ ಹೂಡಿರುವಂತದ್ದು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕರೆ ಬಂದಂತಹ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಅವರ ಜೊತೆಗೆ ತಡರಾತ್ರಿ ಅವರು ಕೂಡ ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಅಲ್ಲೂ ಕೂಡ ಇದೇ ಒಂದು ಸ್ಟ್ರಾಟಜಿಯನ್ನು ಮಾಡಿರುವಂತದ್ದು. ಹೈಕಮಾಂಡ್ ನಾಯಕರು ಕರೆದು ಮಾತುಕತೆ ನಡೆಸ್ತೀನಿ ಅನ್ನೋಂತ ಮಾತನ್ನು ಹೇಳ್ತಾ ಇದ್ರು. ಈಗ ಕರೆದಿದ್ದಾರೆ, ಕರೆದ ಮೇಲೆ ಅವರು ತೀರ್ಮಾನವನ್ನ ಮಾಡೇ ಮಾಡ್ತಾರೆ. ನನಗೆ ಕೊಟ್ಟಿರುವಂತಹ ಮಾತಿನಂತೆ, ಭರವಸೆಯಂತೆ ಅಧಿಕಾರವನ್ನ ಕೊಡಿ ಅನ್ನುವಂತ ಪಟ್ಟನ್ನ ಡಿಕೆ ಶಿವಕುಮಾರ್ ಅವರು ಹಿಡಿದಿರುವಂತದ್ದು. ಹೈಕಮಾಂಡ್ ನಾಯಕರು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅದೆಲ್ಲದಕ್ಕೂ ಕೂಡ ನಾವು ಬದ್ಧರಿದ್ದೀವಿ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಹೇಳಿದ್ರು. ಇತ್ತ ಡಿಸಿಎಂ ಪರವಾಗಿ ಬ್ಯಾಟ್ ಬೀಸುತ್ತಿದ್ದಂತಹ ಇಕ್ಬಾಲ್ ಹುಸೇನ್, ಬಸವರಾಜ್ ಶಿವಗಂಗಾ ಸೇರಿದಂತೆ ಹಲವಾರು ಡಿಕೆ ಶಿವಕುಮಾರ್ ಪರ ವಾದ ಮಾಡ್ತಿರುವಂತವರು ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಇದೊಂದು ತಂತ್ರವ ಅನ್ನುವಂಥದ್ದನ್ನ ಬಹಳ ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ ಪ್ರಭು.